ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಚಿಕನ್ ಚೆಟಿನಾಡು ಗಸ್ಸಿ ಹೇಗೆ ಮಾಡೋದು ನಮ್ಮ ಸ್ಟೈಲಲ್ಲಿ ಅಂತ ಹೇಳ್ಕೊಡ್ತೀನಿ. ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಅಂತೂ. ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ, ಜೀರಿಗೆ, ಧನಿಯಾ, ಸೋಂಪು ಮತ್ತು ಚಕ್ಕೆ, ಲವಂಗ, ಮೆಣಸು ತೆಗೆದಿಟ್ಕೊಂಡಿದ್ದೀನಿ. ಇವಿಷ್ಟನ್ನು ಹುರ್ಕೊಬೇಕು. ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡಬೇಕು, ಆವಾಗಲೇ ಕಲರ್ ಸಖತ್ತಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಬಾಣಲಿ ಬಿಸಿ ಆಗಿದೆ. ಈಗ ನಾನು ಚಕ್ಕೆ, ಲವಂಗ, ಧನಿಯಾ, ಜೀರಿಗೆ, ಸೋಂಪು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ಗೆ ಒಂದು 7 ಹಾಕಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ನೋಡಿ, ಈ ಥರ ಬಣ್ಣ ಚೆನ್ನಾಗಿ ಬರಬೇಕು, ಅಲ್ಲಿ ತನಕ ಸೀಸಕ್ಕೆ ಬಿಡಿ. ಸೀಸಕ್ಕೆ ಬಿಟ್ಟರೆ ಕಹಿ ಬಂದುಬಿಡುತ್ತೆ. ಅದಕ್ಕೆ ನಾನು ಸಿಮ್ಮಲ್ಲೇ ಇಟ್ಟು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಬಾಣಲಿ ಬಿಸಿ ಆದ ನಂತರ, ಚಟಪಟ ಆದ ನಂತರ ತೆಗೆದುಬಿಟ್ಟು ಈ ಥರ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪೌಡರ್ ಮಾಡ್ಕೊಬೇಕು. ನೋಡಿ, ಈ ಥರ ಪೌಡರ್ ಮಾಡಬೇಕು. ನಯಸ್ಸಾಗಿರಬೇಕು ಪೌಡರ್, ತರಿಯಾಗಿರಬಾರ್ದು. ಎಷ್ಟು ನಯಸ್ಸಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿಗೆ. ಈಗ ಈ ಕಡಾಯಿ ಮತ್ತೆ ನಾನು ಸ್ಟವ್ ಮೇಲೆ ಇಟ್ಬಿಟ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾಯ್ದ ನಂತರ ಒಂದು 3 ಇಡಿ ಆದಷ್ಟು ಚಿಕ್ಕ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈ ರೆಸಿಪಿಗೆ ಚಿಕ್ಕ ಈರುಳ್ಳಿನೇ ಹಾಕ್ಕೊಬೇಕು. ಬೇರೆ ಆಪ್ಷನಲ್ಲಿ ಇಲ್ಲ, ನಮ್ಮ ಹತ್ರ ಚಿಕ್ಕ ಈರುಳ್ಳಿ ಸಿಗಲ್ಲ ಅನ್ನೋರು ದೊಡ್ಡ ಈರುಳ್ಳಿನ ಹಾಕ್ಕೊಬೋದು. ಆದರೆ ಇದು ಚಿಕ್ಕ ಈರುಳ್ಳಿ ಯೂಸ್ ಮಾಡೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೋಡಿ, 3 ಇಡಿ ಚೆನ್ನಾಗಿ ದೊಡ್ಡ ಇಡಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. 3 ಇಡಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಸಿ ವಾಸನೆ ಹೋದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಆದಷ್ಟು, ದೊಡ್ಡ ಸ್ಪೂನಲ್ಲಿ 1 ಟೇಬಲ್ ಸ್ಪೂನ್ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಮನೇಲಿ ಮಾಡಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ನಾನ್ ವೆಜ್ಜಿಗೆ ಯೂಸ್ ಮಾಡೋದು. ಏನಂದರೆ ಮನೇಲಿ ಮಾಡಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ಹೆಲ್ತಿಗೂ ಒಳ್ಳೆಯದು ಮತ್ತು ಅರೋಮಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ 4-5 ಟೊಮೊಟೊನ್ನು ಹೆಚ್ಚಿಟ್ಕೊಂಡಿದ್ದೆ, ಅದು ಹಾಕ್ಕೊತಾ ಇದ್ದೀನಿ. ಇದು 1 ಕೆ ಜಿ ಚಿಕನ್ನಿಗೆ 4 ಟೊಮೊಟೊ ಹಣ್ಣನ್ನು ಹೆಚ್ಚಿ ಹಾಕ್ಕೊತಾ ಇದ್ದೀನಿ. ಈಗ ಈ ಟೊಮೊಟೊನಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ನಾವು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಆಮೇಲೆ ಚಿಕನ್ ಹಾಕ್ಕೊಳ್ಳೋಣ. ಅದಕ್ಕೆ ಮುಂಚೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದರ ಬ್ಯಾಡಗಿ ಮೆಣಸಿನ್ಕಾಯಲ್ಲಿ ಅಷ್ಟು ಖಾರ ಇರೋಲ್ಲ, ಅದಕ್ಕೆ ಪ್ಲೈನ್ ಇರೋ ಅಚ್ಕಾರದ ಪುಡಿನ ನಾವು ಮನೇಲಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೊಬೇಕು. ಆಮೇಲೆ ನಾವು ರುಬ್ಬಿಟ್ಟಿರೋ ಮಸಾಲ, ಚಕ್ಕೆ, ಲವಂಗ, ಧನಿಯಾ ಇವೆಲ್ಲ ರುಬ್ಬಿಟ್ಕೊಂಡಿರ್ತೀವಿ, ಆ ಮಸಾಲನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಟೊಮೊಟೊ ಹಣ್ಣು, ಈರುಳ್ಳಿ ಹಾಕಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿರೋ ನಾವು ರುಬ್ಬಿರೋ ಮಸಾಲ ಎಲ್ಲ ಚೆನ್ನಾಗಿ ಕೂಡಿಬಿಟ್ಟು ಚೆಂದ ಎಣ್ಣೆ ಬಿಡ್ಕೊಬೇಕು ಮಸಾಲ ಸುತ್ತ. ಆಮೇಲೆ ನಾವು ಚಿಕನ್ ಹಾಕ್ಕೊಬೇಕು. ಚಿಕನ್ನ ನಾವು ಹಾಕೋಕ್ಕಿಂತ ಮುಂಚೆ ಚಿಕನ್ನ ಅರಿಶಿಣದಲ್ಲಿ ಚೆನ್ನಾಗಿ 2 ಸತಿ ವಾಶ್ ಮಾಡಿ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ನೀರು ಸುತ್ತ ಎಣ್ಣೆ ಬಿಡ್ಕೊತಾ ಇದೆ ಅಂತ. ಹಸಿ ವಾಸನೆ ಹೋಗೋ ತನಕ, ಈ ಮಸಾಲ ಸ್ಮೆಲ್ಲು, ಖಾರ ಒಗ್ರು ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅದಕ್ಕೆ ಬರುತ್ತೆ. ಆ ಟೈಮಲ್ಲಿ ನಾವು ಚಿಕನ್ನ ಹಾಕ್ಕೊಬೇಕು. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1/4 ಟೇಬಲ್ ಸ್ಪೂನ್ ಆದಷ್ಟು ಅರಿಶಿನ ಹಾಕ್ಕೊಳ್ಳಿ. ನೋಡಿ, ಮಸಾಲೆ ಎಷ್ಟು ನೀಟಾಗಿ ಎಣ್ಣೆ ಬಿಟ್ಕೊಳುತ್ತಲ್ಲ, ಆಗಲೇ ನಾವು ಚಿಕನ್ ಹಾಕಬೇಕು. ಅದಕ್ಕೆ ಮುಂಚೆ ನೀವು ಚಿಕನ್ ಹಾಕಬಾರ್ದು, ಆವಾಗ ಟೇಸ್ಟ್ ಕೊಡಲ್ಲ ಇದು ಚಿಕನ್ ಚೆಟಿನಾಡು ಗ್ರೇವಿ. ನೋಡಿ ಫ್ರೆಂಡ್ಸ್, ಈಗ ಹಾಕ್ಕೊತಾ ಇದ್ದೀನಿ ಚಿಕನ್ನ. ಅರಿಶಿಣದಲ್ಲಿ 2 ಸತಿ ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. 2-3 ಸತಿ ಕೂಡ ವಾಶ್ ಮಾಡಿ. ಮೊದಲು ಪ್ಲೈನಾಗಿ ಹಾಗೆ ವಾಶ್ ಮಾಡಿಬಿಟ್ಟು ಆಮೇಲೆ ಅರಿಶಿನ ಹಾಕಿ 2 ಸತಿ ವಾಶ್ ಮಾಡ್ಕೊಬೇಕು. ಇವಾಗ 1 ಕೆ ಜಿ ಚಿಕನ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಮಿಕ್ಸ್ ಮಾಡಿದ ನಂತರ 1-1.5 ಲೋಟ ಆದಷ್ಟು ನೀರು ಹಾಕ್ಕೊಳ್ಳಿ. ಕುಕ್ಕರಲ್ಲಿ ಮಾಡೋರಾಗಿದ್ದರೆ 1 ಲೋಟ ನೀರು ಸಾಕು. ನಾನು ಬಾಣಲಿಲಿ ಮಾಡೋರಿಂದ 1.5 ಲೋಟ ನೀರು ಹಾಕ್ಕೊತಾ ಇದ್ದೀನಿ. 1 ಕೆ ಜಿಗೆ 1.5 ಲೋಟ ನೀರು ಸಾಕು. ಸಣ್ಣ ಲೋಟದಲ್ಲಿ 1.5 ಲೋಟ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಈ ಚಿಕನ್ ಬೇಯಬೇಕಲ್ಲ ಅದಕ್ಕೋಸ್ಕರ. ಕುಕ್ಕರಲ್ಲಿ ಮಾಡೋರಾಗಿದ್ದರೆ 1 ಲೋಟ ನೀರು ಹಾಕಿಬಿಟ್ಟು ಲಿಡ್ ಮುಚ್ಚಿಬಿಟ್ಟು 2 ವಿಸಿಲ್ ಆದ ನಂತರ ಕುಕ್ಕರ್ ಮುಚ್ಚಳ ಬಿಚ್ಚಿಬಿಟ್ಟು ಆ ನೀರೆಲ್ಲ ಹಿಂಗಕ್ಕೆ ಬಿಡಬೇಕು. ಆವಾಗಲೇ ಇದು ಟೇಸ್ಟ್ ಕೊಡೋದು. ಚೆಟಿನಾಡು ಸ್ಟೈಲಲ್ಲಿ ನೋಡಿ, ಫುಲ್ ಹಿಂಗಿದೆ. ಕೊತ್ತಂಬರಿ ಸೊಪ್ಪು ಉದುರಿಸಿದ ನಂತರ ಚೆಟಿನಾಡು ಗ್ರೇವಿ ಗಸ್ಸಿ ರೆಡಿಯಾಗಿದೆ ನಮ್ಮ ಸ್ಟೈಲಲ್ಲಿ. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮನೇಲೂ ಸಹ ನೀವು ಟ್ರೈ ಮಾಡಿ ನೋಡಿ. ಧನ್ಯವಾದಗಳು ಫ್ರೆಂಡ್ಸ್.